ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಿಮಗೆ ಒಂದು ಸ್ಟಡಿ ಪ್ಲಾನ್ ನ ಹೇಳ್ಕೊಡ್ತಾ ಇದ್ದೀನಿ, ಜೊತೆಗೆ ಸ್ಟ್ರಾಟಜೀಸ್ ನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ಕಾನ್ಸೆಪ್ಟ್ ಬಗ್ಗೆ? ಟ್ರಯಾಂಗಲ್ಸ್ ಬಗ್ಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್. ಸೊ ಎಂದಿನಂತೆ ಇದು ಮಾರ್ಕ್ಸ್ ಬೂಸ್ಟರ್ ಸಿರೀಸ್ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಫೈನಲ್ ಎಕ್ಸಾಮ್ ಏನಿರುತ್ತೆ ಅದಕ್ಕೆ. ಸೊ ಇವತ್ತಿನ ಕಾನ್ಸೆಪ್ಟ್ ಟ್ರಯಾಂಗಲ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ತರ ಕ್ವಶನ್ ಕೇಳ್ತಾರೆ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಎಷ್ಟು ಕ್ವಶನ್ಸ್ ಬರುತ್ತೆ, ಯಾವ ತರ ಬರುತ್ತೆ, ಜೊತೆಗೆ ಅದಕ್ಕೆ ಏನ್ ಓದಬೇಕು, ಯಾವ ತರ ಬೇಸಿಕ್ಸ್ ಕ್ವಶನ್ಸ್ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ, ಶೇರ್ ಮಾಡಿ, ನಿಮಗೂ ಹೆಲ್ಪ್ ಆಗುತ್ತೆ, ನಮ್ಮ ಕರ್ನಾಟಕ SSLC ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್. First, weightage of the chapter. Listen here. Weightage of the chapter ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ಅರೌಂಡ್ 8 to 10 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು ಫೈನಲ್ ಎಕ್ಸಾಮ್ ಅಲ್ಲಿ. ಜೊತೆಗೆ ಮಿಡ್ ಟರ್ಮ್ ಅಲ್ಲೂ ಕೂಡ ನಿಮಗೆ ಜಾಸ್ತಿ ಮಾರ್ಕ್ಸ್ ಕ್ವಶನ್ಸ್ ಕೇಳೋದು ಈ ಚಾಪ್ಟರ್ ಅಲ್ಲೇ, ಇದರಲ್ಲಿ ಮತ್ತೆ ಕೋಆರ್ಡಿನೇಟ್ ಜಾಮಿಟ್ರಿ. ಸೊ 14 ಮಾರ್ಕ್ಸ್ಗೆ ಮಿಡ್ ಟರ್ಮ್ ಅಲ್ಲಿ ಕೇಳ್ತಾರೆ, ಫೈನಲ್ ಎಕ್ಸಾಮ್ ಅಲ್ಲಿ 8 to 10 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಸೊ weightage ಎಷ್ಟು 8 to 10 ಮಾರ್ಕ್ಸ್. ನೆಕ್ಸ್ಟ್ ಯಾವ ತರ ಕ್ವಶನ್ಸ್ ಕೇಳ್ತಾರೆ? ಬೇಸಿಕ್ಸ್ ಅಲ್ಲಿ ನಿಮಗೆ 1 to 2 ಮಾರ್ಕ್ಸ್ ಕ್ವಶನ್ಸ್. 1 ಮಾರ್ಕ್ಸ್ ಅಂತ ಅಂದ್ರೆ ನಿಮಗೆ MCQs ಕೇಳ್ಬೋದು, ಅಥವಾ ನಿಮಗೆ 1 ವರ್ಡ್ ಆನ್ಸರ್ ತರನಾದ್ರು ಕೇಳ್ಬೋದು. ಶಾರ್ಟ್ ಆನ್ಸರ್ ಪ್ರಾಬ್ಲಮ್ಸ್ 3 ಮಾರ್ಕ್ಸ್ ಕೇಳ್ತಾನೆ, ಲಾಂಗ್ ಆನ್ಸರ್ ಪ್ರಾಬ್ಲಮ್ಸ್ 4 ಮಾರ್ಕ್ಸ್ ಕೇಳ್ತಾನೆ. ಇದನ್ನೆಲ್ಲ ಈಗ ಡೀಟೇಲ್ ಆಗಿ ನೋಡೋಣ. ಬೇಸಿಕ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಶಾರ್ಟ್ ಆನ್ಸರ್ ಮತ್ತೆ ಲಾಂಗ್ ಆನ್ಸರ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ. ಲಿಸನ್ ಹಿಯರ್. ಬೇಸಿಕ್ಸ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್, ಸ್ಟೇಟ್ ದ ಕಂಡೀಷನ್ ಆಫ್ ಸಿಮಿಲಾರಿಟಿ ಆಫ್ 2 ಟ್ರಯಾಂಗಲ್ಸ್ ಇನ್ AAA ಕ್ರೈಟೀರಿಯನ್. ಓಕೆ, ಈಗ ಟ್ರಯಾಂಗಲ್ಸ್, 2 ಟ್ರಯಾಂಗಲ್ ನ ಸಿಮಿಲಾರಿಟೀಸ್ ಚೆಕ್ ಮಾಡೋದಕ್ಕೆ 3 ಕ್ರೈಟೀರಿಯಾ ಇದೆ ನಮ್ಮ ಹತ್ರ. ಅದು ಯಾವ್ದು? AAA ಎ ಅದು ಒಂದು ಕ್ರೈಟೀರಿಯಾ, ಇನ್ನೊಂದು SSS, ಥರ್ಡ್ ಒನ್ SAS. ಈ 3 ಕ್ರೈಟೀರಿಯಾ ಇಟ್ಕೊಂಡು ನಾವು ಟ್ರಯಾಂಗಲ್ ಸಿಮಿಲಾರಿಟೀಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಸೊ ಇಲ್ಲಿ AAA ಕಂಡೀಷನ್ ಕ್ರೈಟೀರಿಯಾನ ಕೇಳಿದಾನೆ. ಓಕೆ, ಸಿಂಪಲ್ ಆಗಿದೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಇಫ್ 2 triangles are similar, then the ratio of their areas is equal to the square of the ratio of their corresponding. Listen here. ಇದು ಒಂದು ಥಿಯರಮ್ದು ಸ್ಟೇಟ್ಮೆಂಟ್. ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್ ಅಂತ ಒಂದು ಥಿಯರಮ್ ಇದೆ, ಅದ್ರದ್ದು ಸ್ಟೇಟ್ಮೆಂಟ್ ಇದು. ಓಕೆ, ಈಸಿ ಇದೆ. ನೆಕ್ಸ್ಟ್ ಎಕ್ಸಾಂಪಲ್, ಟ್ರಯಾಂಗಲ್ PQR ಇಸ್ ಸಿಮಿಲರ್. ಲಿಸನ್ ಹಿಯರ್. ಈ ಸೈನ್ ಏನಿದೆ ಇದನ್ನ ಸಿಮಿಲರ್ ಅಂತ ಸಿಮಿಲಾರಿಟೀಸ್ ಯೂಸ್ ಮಾಡ್ತೀವಿ. ಸೊ ಟ್ರಯಾಂಗಲ್ PQR ಇಸ್ ಸಿಮಿಲರ್ ಟು ಟ್ರಯಾಂಗಲ್ XYZ. ರೈಟ್ 1 pair ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್. ಅದು ಹೇಗೆ ಬರುತ್ತೆ? ಲಿಸನ್ ಹಿಯರ್. ಫಾರ್ ಎಕ್ಸಾಂಪಲ್, ಇಲ್ಲಿ 2 ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ಳಿ. 2 ಟ್ರಯಾಂಗಲ್, ಇಲ್ಲಿ PQR, then XYZ. ಓಕೆ, ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ದು? PQ XY, QR ZY, then PR ZX. ಓಕೆ, ಈ ಯಾವ್ದಾದ್ರು ಒಂದನ್ನು ಬರೆಯಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾನು ಏನ್ ಮಾಡ್ತೀನಿ, PQ must be equals to XY ಅಥವಾ corresponding sides. Listen here. PQ by XY. ಓಕೆ, ಇಲ್ಲಿ ನೀವು PQ ತಗೊಂಡು ಇಲ್ಲಿ ನೀವು XZ ಅಂತ ಬರೆಯಕ್ಕಾಗಲ್ಲ, ತಪ್ಪಾಗುತ್ತೆ. ಅದು ಕರೆಸ್ಪಾಂಡಿಂಗ್ ಸೈಡ್ಸ್ ಆಗಲ್ಲ. ಕರೆಸ್ಪಾಂಡಿಂಗ್ ಸೈಡ್ಸ್ PQ XY, PR XZ, RQ ZY. ಓಕೆ, ಅದನ್ನ 1 pair ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಕೇಳಿದ್ದಾರೆ. ಓಕೆ, ಡನ್. MCQs, if triangle ABC is similar to triangle DEF, then AB by DE is equal to. Okay, listen here. ಇನ್ನೊಂದು ಟ್ರಯಾಂಗಲ್ ಬರೆಯೋಣ. ABC, ಟ್ರಯಾಂಗಲ್ DEF. ಓಕೆ, DEF. ನೆಕ್ಸ್ಟ್, ಇಲ್ಲಿ AB by DE ಅಂತ ಕೊಟ್ಟಿದ್ದಾನೆ. AB by DE ಅಂದ್ರೆ 1 ಕರೆಸ್ಪಾಂಡಿಂಗ್ ಸೈಡ್ಸ್. ಓಕೆ, 1 ಕರೆಸ್ಪಾಂಡಿಂಗ್ ಸೈಡ್ಸ್ ಕೊಟ್ಟಿದ್ದಾನೆ. ಇನ್ನ 2 ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದು? AC by DF. ಓಕೆ, AC by DF. ನೆಕ್ಸ್ಟ್ BC EF,
BC by EF. ಓಕೆ, ಇಲ್ಲಿ ಕ್ವಶನ್ ಅಲ್ಲಿ ಕೇಳಿರೋದೇನು, AB by DE is equal to ಏನ್ ಬರಬೇಕು, ಇದೆರಡು ಪಾರ್ಟ್ ಬರಬೇಕು. ಸೊ ಅದಿದೆಯಾ, BC by EF ಅಂತ ಒಂದು ಆಪ್ಷನ್, ಇನ್ನೊಂದು AC by DF. ಇದರಲ್ಲಿ ಬೋತ್ A and B. ಸೊ ನಮಗೆ ಇದೆರಡೂ ಬೇಕಾಗಿರೋದ್ರಿಂದ ಬೋತ್ A and B. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಈ ತರ ಕ್ವಶನ್ಸ್ ಬೇಸಿಕಲಿ ಬರುತ್ತೆ. ನೆಕ್ಸ್ಟ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟ್ರಯಾಂಗಲ್ಸ್ ಅಲ್ಲಿ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮೇಯ್ನ್ ಆಗಿ ನಿಮಗೆ ಮೂರೇ ಬೇಕಾಗಿರೋದು. ಅದೇನು ಓದಬೇಕು, 3 ಕಾನ್ಸೆಪ್ಟ್ ಏನದು ಹೇಳ್ಕೊಡ್ತೀನಿ. ಓಕೆ, ಸ್ಮಾಲ್ ನ್ಯೂಮರಿಕಲ್ ಅಥವಾ ಸಿಮಿಲಾರಿಟೀಸ್. ಓಕೆ, ABC, ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ DEF. AB ಕೊಟ್ಟಿದ್ದಾನೆ, DE ಕೊಟ್ಟಿದ್ದಾನೆ, AC ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್, ರೀಸನ್ ನಿಯರ್ ABC then DEF. AB 6 ಕೊಟ್ಟಿದ್ದಾನೆ, D 9 ಕೊಟ್ಟಿದ್ದಾನೆ, AC 8 ಕೊಟ್ಟಿದ್ದಾನೆ, EF ಕ್ಯಾಲ್ಕುಲೇಟ್ ಮಾಡಬೇಕು. ಇದು ತಪ್ಪಾಗಿದೆ. ಓಕೆ, EF ಅಂತ ಅನ್ಕೊಳ್ಳಿ. ಸೊ ಸಿಮಿಲಾರಿಟೀಸ್ ನಾರ್ಮಲ್ ಆಗಿ EF ಬರುತ್ತೆ, EF ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದೆರಡು ಕೊಟ್ಟಿದ್ದಾರೆ, ಅದೊಂದು ಕ್ಯಾಲ್ಕುಲೇಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಸೊ ಏನಂದ್ರೆ AB by DE ಈಕ್ವಲ್ಸ್ AC by DF. ಓಕೆ, DF AC by DF ತಗೊಳ್ಳಿ, AC by DF ಇದನ್ನೇ ತಗೊಳ್ಳಿ, ಇದೇನು ಅವಶ್ಯಕತೆ ಇಲ್ಲ. ಓಕೆ, ಇದನ್ನೇ ತಗೊಳ್ಳಿ, ಇದೇನು ಅವಶ್ಯಕತೆ ಇಲ್ಲ. DF. ಓಕೆ, ಲಿಸನ್ ಹಿಯರ್. DF ಕೊಟ್ಟಿದ್ದಾನೆ, AB ವ್ಯಾಲ್ಯೂ ಏನಿದೆ 6 ಇದೆ, D ವ್ಯಾಲ್ಯೂ ಏನಿದೆ 9 ಇದೆ, ಈಕ್ವಲ್ಸ್ AC ವ್ಯಾಲ್ಯೂ 8. ಇದು ನಮಗೆ ಬೇಕಾಗಿರೋದು. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾರ್ಮಲ್ ಆಗಿ ನಿಮಗೆ 12 ಬರುತ್ತೆ ಆನ್ಸರ್. ಇಟ್ಸ್ ಎ ಸಿಂಪಲ್ ನ್ಯೂಮರಿಕಲ್ ಪ್ರಾಬ್ಲಮ್. ದೆನ್ ದ ಪೆರಿಮೀಟರ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ 30 ಸೆಂಟಿಮೀಟರ್. ಇದು ವರ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಈಸಿಯಾಗಿ ಮಾಡ್ಕೊಳ್ಬಹುದು ಡಯಾಗ್ರಾಮ್ ಬರ್ಕೊಂಡು. ಓಕೆ, ಇದಾಯ್ತು. ನೆಕ್ಸ್ಟ್, problems on ratio of areas or side lengths. Okay, the areas of 2 similar triangle are 81 centimeters. Again, find the corresponding side of second triangle. Corresponding sides ಏನು ತಗೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನ ತಗೊಂಡು ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ನೆಕ್ಸ್ಟ್, triangle ABC is similar to triangle PQR. AB equals 4 centimeter. ಸೇಮ್ ನಾರ್ಮಲ್. ಓಕೆ, ಪೈಥಾಗರಸ್ ಥಿಯರಮ್. ಓಕೆ, ಈ ತರ ಟೈಪ್ ಆಫ್ ಕ್ವಶನ್ ಇದರಲ್ಲಿ ಕೇಳ್ತಾರೆ. ಸೊ ಮೇನ್ ಆಗಿ ನಾವು ಏನು ಓದಬೇಕು, ಪ್ರೂಫ್ ಮೋಸ್ಟ್ ಕಾಮನ್ ಆಗಿ ನಿಮಗೆ BPT ಅಂದ್ರೆ ಥೇಲ್ಸ್ ಥಿಯರಮ್ ಅಂತ ಕೇಳ್ತಾನೆ, ಅಥವಾ ಕನ್ವರ್ಸ್ ಆಫ್ BPT. ನಾನು ಅವಾಗಲೇ ಹೇಳಿದೆ ಮೇನ್ ಆಗಿ ಏನು ಓದಬೇಕು ಇದರಲ್ಲಿ ಅಂತ. ಸೊ ಮೇನ್ ಆಗಿ ಓದಬೇಕಾಗಿರೋದೇ ಥೇಲ್ಸ್ ಥಿಯರಮ್. ಥೇಲ್ಸ್ ಥಿಯರಮ್ ಮತ್ತೆ ಕನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ಎರಡು ಟೈಪ್ ನ ನೋಡ್ಕೊಳ್ಳಿ. ಅದು ಸ್ಟೇಟ್ಮೆಂಟ್ ಕೇಳ್ಬೋದು ಅಥವಾ ಅದ್ರ ಪ್ರೂವ್ನು ಕೇಳ್ಬೋದು. ಸೊ ಮೇನ್ ಥಿಂಗ್ ಪ್ರೂಫ್ ಅದು ಬಂದೇ ಬರುತ್ತೆ ಕ್ವಶನ್ಸ್. ಓಕೆ, ಡನ್. ನೆಕ್ಸ್ಟ್, ಮಸ್ಟ್ ಡೂ. ಅಗೈನ್ ಪ್ರೂಫ್ ಆಫ್ BPT, ಥೇಲ್ಸ್ ಥಿಯರಮ್, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ದಟ್ ಈಸ್ ನಥಿಂಗ್ ಬಟ್ ಥೇಲ್ಸ್ ಥಿಯರಮ್. ದೆನ್ ಕನ್ವರ್ಸ್ ಆಫ್ BPT ಅವಾಗಲೇ ಹೇಳಿದೆ. ದೆನ್ ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್. ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್ ಯಾವ್ದಾವುದು ಕ್ರೈಟೀರಿಯಾ? AAA, SAS, SSS. ಸೊ ಟ್ರಯಾಂಗಲ್ಸ್ ಸಿಮಿಲಾರಿಟೀಸ್ ಚೆಕ್ ಮಾಡೋದಕ್ಕೆ ನೀವು ಎಲ್ಲ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಕ್ರೈಟೀರಿಯಾ ನೋಡ್ಕೊಳ್ಳಿ, ಸಿಮಿಲಾರಿಟೀಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕ್ರೈಟೀರಿಯಾ ಚೆಕ್ ಮಾಡ್ಕೊಳ್ಳಿ, ಅದು ಸಿಮಿಲಾರಿಟೀಸ್ ಬರುತ್ತಾ, ಓಕೆ. ಓಕೆ, ಎಲ್ಲದನ್ನು ಸಾಲ್ವ್ ಮಾಡ್ಕೊಂಡು ಸೈಡ್ಸು ಕರೆಸ್ಪಾಂಡೆನ್ಸ್ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಕೊಟ್ಟಿರೋದು 3 ಕ್ರೈಟೀರಿಯಾ. ಓಕೆ, 3 ಆಂಗಲ್ಸ್ ಈಕ್ವಲ್ ಇದೆಯಾ, ಸಿಮಿಲಾರಿಟೀಸ್. ಅಥವಾ 2 ಸೈಡ್ಸು 1 ಆಂಗಲ್ ಈಕ್ವಲ್ ಇದೆ, ಸಿಮಿಲಾರಿಟೀಸ್. 3 ಸೈಡ್ಸ್ ಈಕ್ವಲ್ ಇದೆ, ಸಿಮಿಲಾರಿಟಿ. ಡನ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಸ್ಟ್ರಾಟಜಿ ಟು ಸ್ಕೋರ್ ಫುಲ್ ಮಾರ್ಕ್ಸ್. ಮಾಸ್ಟರ್ ದ ಥಿಯರಮ್ಸ್, 4 ಮಾರ್ಕ್ಸ್ ಪಕ್ಕಾ. ಥಿಯರಮ್ಸ್ ಯಾವ್ದಾದ್ರು ಅಂತ ಹೇಳಿದೀನಿ, ಸೊ ಅದನ್ನ ಓದ್ಕೊಂಡ್ರೆ 4 ಮಾರ್ಕ್ಸ್ ಪಕ್ಕಾ. ದೆನ್ ಪ್ರಿಪೇರ್ ದ ಡೆಫಿನೇಷನ್ ಅಂಡ್ ಸ್ಟೇಟ್ಮೆಂಟ್ಸ್. ನಾನು ಅವಾಗಲೇ ಹೇಳಿದೆ, ಕ್ರೈಟೀರಿಯಾದು ತಿಳ್ಕೊಳ್ಳಿ. ದೆನ್ ಅಟೆಂಪ್ಟ್ ವರ್ಡ್ ಪ್ರಾಬ್ಲಮ್ ವಿತ್ ಡಯಾಗ್ರಾಮ್ಸ್. ಯಾವುದೇ ಡಯಾಗ್ರಾಮ್, ಯಾವುದೇ ಕ್ವಶನ್ ಇದ್ರು ಡಯಾಗ್ರಾಮ್ ಎಂಡ್ ಅಪ್ ವಿತ್ ಟ್ರಯಾಂಗಲ್ ಅಲ್ಲೇ ಎಂಡ್ ಆಗುತ್ತೆ. ಸೊ ಆ ಡಯಾಗ್ರಾಮ್ ನ ಬರ್ದು
ಅದೇನು ಈಕ್ವಲ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅದನ್ನ ಮೆನ್ಷನ್ ಮಾಡಿ. ಓಕೆ, ಫಾರ್ ಟ್ರೀಸ್ ಅಂಡ್ ಶ್ಯಾಡೋ ಟೈಪ್, ಓಕೆ, ಟ್ರೀಸ್ ಕೊಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೀ ಇರುತ್ತೆ, ಅದನ್ನ ಶ್ಯಾಡೋ ಬೀಳುತ್ತೆ, ಸೊ ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಶ್ಯಾಡೋ ಲೆಂತ್. ಈ ತರ ಟ್ರಯಾಂಗಲ್ಸ್ ಯಾವ್ದಾದ್ರು ಕೊಟ್ಟಿರ್ತಾನೆ ಕ್ವಶನ್ಸ್. ಸೊ ಟ್ರೀ ಮತ್ತೆ ಶ್ಯಾಡೋ ಅಥವಾ ಲ್ಯಾಡರ್ ಮತ್ತೆ ಶ್ಯಾಡೋ ಅಥವಾ ಬಿಲ್ಡಿಂಗ್ ಮತ್ತೆ ಶ್ಯಾಡೋ ಆ ತರ ಕ್ವಶನ್ಸ್ ಕೊಟ್ಟಿರ್ತಾರೆ. ಅದನ್ನು ಕೂಡ ಫೈನಲಿ ಇಟ್ ವಿಲ್ ಎಂಡ್ ಅಪ್ ವಿತ್ ಟ್ರಯಾಂಗಲ್ಸ್. ಓಕೆ, ಫೈನಲಿ ಎಂಡ್ ಅಪ್ ವಿತ್ ಟ್ರಯಾಂಗಲ್ಸ್. ಸೊ ಆ ತರ ಡಯಾಗ್ರಾಮ್ ನ ಬರ್ಕೊಳ್ಳಿ. ಸೊ ಟ್ರೆಪೀಸಿಯಂ ಡಯಾಗ್ನಲ್ಸ್ ಪ್ರೊಪೋರ್ಷನಾಲಿಟಿ ಯೂಸಿಂಗ್ BPT ಕರೆಕ್ಟ್ಲಿ, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೂ ಕ್ವಶನ್ಸ್ ತುಂಬಾ ಬರೋ ಚಾನ್ಸಸ್ ಇದೆ. ಓಕೆ, ರೈಟ್ ಆನ್ಸರ್ಸ್ ವಿತ್ ಯೂನಿಟ್ ಮೀಟರ್ಸ್. ನಿಮಗೆ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ಸ್ ಅಂತ ನಿಮಗೆ ವ್ಯಾಲ್ಯೂಸ್ ಕೊಟ್ಟಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 81 ಸೆಂಟಿಮೀಟರ್ ಸ್ಕ್ವೇರ್, 49 ಸೆಂಟಿಮೀಟರ್ ಸ್ಕ್ವೇರ್ ಈ ತರ ಕೊಟ್ಟಾಗ ಯೂನಿಟ್ ನಿಮಗೆ ಫೈನಲ್ ಆನ್ಸರ್ ಬಂದಾಗ ಯೂನಿಟ್ ಮೇನ್ ಆಗಿರುತ್ತೆ, ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ರೆಫರೆನ್ಸ್ ಬುಕ್. ಯೂಶುವಲಿ ನಾನು ಹೇಳೋದು ಇದು ಒಂದೇ ಸಾಕು, ನಿಮಗೆ ಏನು ಜಾಸ್ತಿ ಏನು ಬೇಕಾಗಿಲ್ಲ, ಇದು ಅವಶ್ಯಕತೆ ಇಲ್ಲ. ಫಾರ್ ರಿವಿಷನ್ಸ್ ಟ್ರಯಾಂಗಲ್ಸ್ನ ನೋಡಿ ಓದೋದಾದ್ಮೇಲೆ ವಿಡಿಯೋಸ್ನ ನೋಡಿ ಕ್ಲಿಯರ್ ಕಟ್ ಆಗಿ ವಿಡಿಯೋಸ್ ಎಲ್ಲ ಆದ್ಮೇಲೆ ಸೊ ಒಂದು 10 ಕ್ವಶನ್ಸ್ನ ತಗೊಳ್ಳಿ, PYQs ಒಂದು ರ್ಯಾಂಡಮ್ ಕ್ವಶನ್ಸ್ನ ಬರ್ಕೊಳ್ಳಿ. ಸೊ ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ನಿಮಗೆ ಯಾವ್ದು ಗೊತ್ತಿರುತ್ತೆ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಯಾವ್ದು ಗೊತ್ತಿರೋಲ್ವೋ ಅದ್ರ ಬಗ್ಗೆ ನೆಕ್ಸ್ಟ್ ವರ್ಕೌಟ್ ಮಾಡಿ. ಅದು ನಿಮಗೆ ಗೊತ್ತಿರಲ್ಲ ಅಂತ ಅಷ್ಟೇ. ಓಕೆ, ಈಸಿ. ಓಕೆ, ಡನ್. ಸೊ ಇಷ್ಟು ನಿಮಗೆ ಟ್ರಯಾಂಗಲ್ಸ್ ಅಲ್ಲಿ. ಸೊ 8 to 10 ಮಾರ್ಕ್ಸ್ ಇದನ್ನ ಫಾಲೋ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ 8 to 10 ಮಾರ್ಕ್ಸ್ ಪಕ್ಕಾ ಟ್ರಯಾಂಗಲ್ಸ್ ಅಲ್ಲಿ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಥಿಯರಮ್ಸ್ ನೋಡ್ಕೊಳ್ಳಿ, ಸಿಮಿಲಾರಿಟೀಸ್ ಕ್ರೈಟೀರಿಯಾ ನೋಡ್ಕೊಳ್ಳಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. 8 to 10 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.